ನಮಸ್ಕಾರ ಎಲ್ಲರಿಗೂ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ 4ನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ. ಈಗ ಎಲ್ಲೇ ಆದರೂ ಒಂದು ಹೊಸ ಫೋಲ್ಡರನ್ನು ಸೃಷ್ಟಿ ಮಾಡಬೇಕು ಅಂತಾದರೆ, ಅಂದರೆ ಕ್ರಿಯೇಟ್ ಮಾಡಬೇಕು ಅಂತಾದರೆ, ಅಲ್ಲಿ ರೈಟ್ ಕ್ಲಿಕ್ಕನ್ನು ಮಾಡಬೇಕು, ನ್ಯೂ ಆಪ್ಷನಿಗೆ ಹೋಗಬೇಕು, ಆಮೇಲೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಕ್ಲಿಕ್ ಅಂದರೆ ಲೆಫ್ಟ್ ಕ್ಲಿಕ್. ಆಯಿತಾ? ಮಾಡಿದಾಗ ಒಂದು ಫೋಲ್ಡರ್ ಕ್ರಿಯೇಟ್ ಆಗ್ತದೆ. ಈಗ ಇಲ್ಲಿ ನೀವು ನೋಡಿದರೆ ಬಿಳಿ ಅಕ್ಷರಗಳನ್ನು ನೀಲಿ ಬಣ್ಣ ಸುತ್ತುವರೆದಿದೆ. ಅಂದರೆ ಇದೀಗ ರೀನೇಮ್ ಮೋಡ್ನಲ್ಲಿ ಇದೆ. ಅಂದರೆ ಇದಕ್ಕೆ ಬೇರೆ ಹೆಸರು ಕೊಡುವಂತಹ ಮೋಡ್ನಲ್ಲಿ ಇದೆ. ಈಗ ನಾವು ಇಲ್ಲಿ ಏನು ಬೇಕಾದರೂ ಟೈಪ್ ಮಾಡಬಹುದು. ಆಯಿತಾ? ನಾನಿಲ್ಲಿ ಡಾಕ್ಯುಮೆಂಟ್ಸ್ ಅಂತ ಟೈಪ್ ಮಾಡ್ತೇನೆ ಕೀಬೋರ್ಡ್ನಲ್ಲಿ. ಆಮೇಲೆ ಎಂಟರ್ ಬಟನನ್ನು ಒತ್ತುತ್ತೇನೆ. ಯಾವುದರಲ್ಲಿ? ಕೀಬೋರ್ಡ್ನಲ್ಲಿ. ಆಯಿತಾ? ಈಗ ಈ ಫೋಲ್ಡರ್ನ ಹೆಸರು ಡಾಕ್ಯುಮೆಂಟ್ಸ್ ಅಂತ ಆಯಿತು. ಇದನ್ನು ಪುನಃ ಚೇಂಜ್ ಮಾಡಬೇಕು ಅಂತಾದರೆ ರೈಟ್ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ. ಆಮೇಲೆ ರೀನೇಮ್ ಅಂತ ಒಂದು ಆಪ್ಷನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಪುನಃ ಬಿಳಿ ಅಕ್ಷರಗಳನ್ನು ನೀಲಿ ಬಣ್ಣ ಸುತ್ತುವರಿತದೆ. ಅಂದರೆ ರೀನೇಮ್ ಮೋಡ್ನಲ್ಲಿ ಬರ್ತೇವೆ ನಾವು. ಈಗ ನಾವು ಏನು ಹೆಸರು ಬೇಕೋ ಅದನ್ನು ಕೊಡಬಹುದು. ನಾನಿಲ್ಲಿ ಫೈಲ್ಸ್ ಅಂತ ಕೊಟ್ಟು ಎಂಟರ್ ಒತ್ತುತ್ತೇನೆ. ಈಗ ನನ್ನ ಫೋಲ್ಡರ್ನ ಹೆಸರು ಫೈಲ್ಸ್ ಅಂತ ಆಗ್ತದೆ. ಇನ್ನೊಂದು ವಿಧಾನ ಏನಂದರೆ ನೋಡಿ, ರೈಟ್ ಕ್ಲಿಕ್ ಒತ್ತಿ ರೀನೇಮ್ ಮೇಲೆ ನಾನು ಮೌಸ್ ಬಟನ್ ಇಟ್ಟಾಗ ನಿಮಗಿಲ್ಲಿ ಕಾಣ್ತಾ ಉಂಟು ಮೇಲ್ಗಡೆ ರೀನೇಮ್ ಬ್ರ್ಯಾಕೆಟ್ಗಳಲ್ಲಿ F2 ಅಂತ ಉಂಟು ಅಲ್ವಾ? F2 ಬಟನನ್ನು ನೀವು ಕೀಬೋರ್ಡ್ನಲ್ಲಿ ಒತ್ತಿದ್ರೂ ಅದು ರೀನೇಮ್ ಮೋಡ್ಗೆ ಹೋಗ್ತದೆ. ನಾನು ತೋರಿಸ್ತೇನೆ. ಈಗ ಫೈಲ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿ ಕೀಬೋರ್ಡ್ನಲ್ಲಿ F2 ಬಟನನ್ನು ಒತ್ತುತ್ತೇನೆ. ಎಫ್ ಅಂದರೆ ಫಂಕ್ಷನ್ ಬಟನ್ಗಳು ಎಲ್ಲಿದ್ದಾವೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ? ಮೇಲ್ಗಡೆ ಇರ್ತಾವೆ ನೋಡಿ, ಕೀಬೋರ್ಡ್ನಲ್ಲಿ ಮೇಲ್ಗಡೆ ಇರುವಂಥವು ಫಂಕ್ಷನ್ ಬಟನ್ಗಳು. ಅದರಲ್ಲಿ F2 ಒತ್ತಿದಾಗ ರೀನೇಮ್ ಮೋಡಿಗೆ ಹೋಗ್ತದೆ. ಇಲ್ಲಿ ನೀವು ಹೆಸರನ್ನು ಚೇಂಜ್ ಮಾಡಬಹುದು. ನಾನೀಗ ವಾಪಸ್ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೇನೆ. ಕೊಟ್ಟು ಎಂಟರ್ ಒತ್ತುತ್ತೇನೆ. ಸರಿನಾ? ಇನ್ನು ನಾನಿಲ್ಲಿ ಡಾಕ್ಯುಮೆಂಟ್ಸ್ ಅಂತ ಟೈಪ್ ಮಾಡಿ ಎಂಟರ್ ಒತ್ತಿದಾಗ ಚೇಂಜ್ ಆಗದೇ ಇದ್ದಿದ್ರೆ ಇಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಬಟನ್ ಒತ್ತುವುದರಿಂದ ಇದು ನನಗೆ ಕಾಣಿಸ್ತಾ ಇತ್ತು. ಈಗ ಒಂದು ಸತಿ ಕ್ಲಿಕ್ ಮಾಡ್ತೇನೆ, ಏನೂ ಆಗೋದಿಲ್ಲ, ಯಾಕಂದರೆ ಕಾಣಿಸ್ತಾ ಇದೆ. ಅದೇ ಈಗ ನಾನೀಗ ಇಲ್ಲಿ ರೀನೇಮ್ ಮಾಡಿ ಫೈಲ್ಸ್ ಅಂತ ಟೈಪ್ ಮಾಡಿ ಎಂಟರ್ ಒತ್ತಿದಾಗ ಫೈಲ್ಸ್ ಅಂತ ಚೇಂಜ್ ಆಗದೇ ಇದ್ದಿದ್ದರೆ, ಈಗ ಚೇಂಜ್ ಆಗಿದೆ, ಚೇಂಜ್ ಆಗದೇ ಇದ್ದಿದ್ದರೆ ಇಲ್ಲಿ ರಿಫ್ರೆಶ್ ಮಾಡಿದರೆ ಆಯ್ತಷ್ಟೇ. ರಿಫ್ರೆಶ್ ಮಾಡಬೇಕಾದ್ರೆ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಒತ್ತಿದ್ರೆ ಸಾಕು. ಸರಿನಾ? ಈಗ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ರೈಟ್ ಕ್ಲಿಕ್ ಮಾಡ್ತಾರೆ, ರಿಫ್ರೆಶ್ ಒತ್ತುತ್ತಾರೆ, ರೈಟ್ ಕ್ಲಿಕ್ ಮಾಡ್ತಾರೆ, ರಿಫ್ರೆಶ್ ಒತ್ತುತ್ತಾರೆ, ರೈಟ್ ಕ್ಲಿಕ್ ಒತ್ತಾರೆ, ರಿಫ್ರೆಶ್ ಒತ್ತಾರೆ. ಒಂದು 10-15 ಸತಿ ರಿಫ್ರೆಶ್ ಮಾಡ್ತಾರೆ. ಯಾಕಂತ ಅವರಿಗೇ ಗೊತ್ತು. ಅವರು ತಿಳಿದುಕೊಂಡಿರ್ತಾರೆ ರಿಫ್ರೆಶ್ ಮಾಡಿದರೆ ಕಂಪ್ಯೂಟರ್ ಫಾಸ್ಟ್ ಆಗ್ತದೆ ಅಂತ. ಏನಾಗುವುದು ಇಲ್ಲ. ಇದು ತಪ್ಪು ಕಲ್ಪನೆ. ನೀವು ಎಷ್ಟು ಸತಿ ರಿಫ್ರೆಶ್ ಮಾಡಿದರೂ ಒಂದೇ. ನೀವು 1 ಸತಿ ರಿಫ್ರೆಶ್ ಮಾಡಿದರೂ ಒಂದೇ, ನೀವು 1000 ಸತಿ ರಿಫ್ರೆಶ್ ಮಾಡಿದರೂ ಒಂದೇ. ರಿಫ್ರೆಶ್ ಯಾವಾಗ ಮಾಡಬೇಕು ಅಂದರೆ ನೀವು ಏನಾದರೂ ಒಂದು ಬದಲಾವಣೆ ಮಾಡಿದಾಗ, ಯಾವುದರಲ್ಲಾದರೂ ನೀವು ಮಾಡಿದಂತಹ ಬದಲಾವಣೆ ಅಲ್ಲಿ ಕಾಣದೇ ಇದ್ದರೆ
ರಿಫ್ರೆಶ್ ಮಾಡಿದಾಗ ಕಾಣ್ತದೆ ಅಷ್ಟೇ. ರಿಫ್ರೆಶ್ ಮಾಡೋದ್ರಿಂದ ಕಂಪ್ಯೂಟರ್ ಫಾಸ್ಟ್ ಆಗೋದಿಲ್ಲ. ಸರಿನಾ? ನೆಕ್ಸ್ಟ್, ನಿಮಗೆ ಇಲ್ಲಿ ಕಪ್ಪು ಬಣ್ಣದ ವಾಲ್ಪೇಪರ್ ಕಾಣ್ತಾ ಇದೆ ಅಲ್ವಾ? ಇದನ್ನು ಚೇಂಜ್ ಮಾಡಬೇಕು ಅಂತಾದರೆ ಡೆಸ್ಕ್ಟಾಪ್ನಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ಪರ್ಸನಲೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದಾಗ ಈ ರೀತಿ ಬರ್ತದೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇರ್ತದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣವನ್ನು ಆಯ್ಕೆ ಮಾಡಲಿಕ್ಕೆ ಆಪ್ಷನ್ ಇರ್ತದೆ. ನಾನಿಲ್ಲಿ ಈ ಬಣ್ಣದ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿ ಇಲ್ಲಿ ಮಿನಿಮೈಸ್ ಮಾಡ್ತೇನೆ. ಮಾಡಿದಾಗ ನೀವು ನೋಡಬಹುದು ಬ್ಯಾಕ್ಗ್ರೌಂಡ್ ಆ ಬಣ್ಣದ್ದಾಗಿದೆ. ಸರಿ ಅಲ್ವಾ? ಪುನಃ ಬೇರೆ ಬಣ್ಣ ಮಾಡ್ತೇನೆ, ಹಸಿರು ಬಣ್ಣಕ್ಕೆ ಹಾಕ್ತೇನೆ. ಹಾಕಿದಾಗ ಆ ಬಣ್ಣದಲ್ಲಿ ಡೆಸ್ಕ್ಟಾಪ್ ಕಾಣ್ತದೆ. ಸರಿನಾ? ಇನ್ನು ಇಲ್ಲಿ ಒಂದು ಮನೆಯ ಚಿತ್ರ ಇದೆ, ಆಯಿತಾ? ನಾನು ಡಬಲ್ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಿದ್ದೇನೆ. ಓಪನ್ ಆಗ್ತಾ ಇದೆ. ಕಂಪ್ಯೂಟರ್ ಫಾಸ್ಟ್ ಇದ್ದರೆ ಬೇಗ ಓಪನ್ ಆಗ್ತದೆ, ಕಂಪ್ಯೂಟರ್ ಸ್ಲೋ ಇದ್ದರೆ ಸ್ವಲ್ಪ ನಿಧಾನವಾಗಿ ಓಪನ್ ಆಗ್ತದೆ. ಸೊ ಈ ಚಿತ್ರ ಇಲ್ಲಿ ಕಾಣ್ತಾ ಇದೆ ನಿಮಗೆ ಅಲ್ವಾ? ಇದನ್ನು ನಾನೀಗ ಬ್ಯಾಕ್ಗ್ರೌಂಡಿಗೆ ಹಾಕಬೇಕಾದ್ರೆ ಏನು ಮಾಡಬೇಕು? ಹಾಕಬೇಕಾದ್ರೆ ಇಲ್ಲಿ ಸಾಲಿಡ್ ಕಲರ್ ಅಂತ ಕಾಣ್ತುಂಟಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಪಿಕ್ಚರ್ ಅಂತ ಕೊಟ್ಟು ಬ್ರೌಸ್ ಅಂತ ಕೊಟ್ಟು ಡೆಸ್ಕ್ಟಾಪ್ ಅಂತ ಕೊಟ್ಟು ಹೌಸ್ ಅಂತ ಕ್ಲಿಕ್ ಮಾಡಿ, ಹೌಸ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಪಿಕ್ಚರ್ ಅಂತ ಕೊಡ್ತೇನೆ. ಕೊಟ್ಟಾಗ ನನ್ನ ಡೆಸ್ಕ್ಟಾಪ್ ಆ ಒಂದು ಮನೆಯನ್ನು ತೋರಿಸ್ತಾ ಇರ್ತದೆ. ಸರಿನಾ? ಫೈಲಿನ ಕ್ಲಾರಿಟಿ ಚೆನ್ನಾಗಿದ್ದರೆ ಇಲ್ಲಿಯೂ ಚೆನ್ನಾಗಿ ಕಾಣ್ತದೆ. ಇಲ್ಲೀಗ ಫೈಲಿನ ಕ್ಲಾರಿಟಿ ಚೆನ್ನಾಗಿಲ್ಲ, ಹಾಗಾಗಿ ಈ ಚಿತ್ರ ಕೂಡ ಚೆನ್ನಾಗಿ ಕಾಣ್ತಾ ಇಲ್ಲ. ಸರಿನಾ? ಸೊ ಇದು ಒಂದು ವಿಧಾನ. ಇದನ್ನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಇಲ್ಲೊಂದು ಫೋಟೋ ಇದೆ, ಆಯಿತಾ? ಇದನ್ನು ನಾನೀಗ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ಗೆ ಹಾಕಬೇಕು ಅಂತಾದಾಗ ಇಲ್ಲಿಯೇ ರೈಟ್ ಕ್ಲಿಕ್ ಮಾಡಿ ಸೆಟ್ ಆಸ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಆಯಿತು. ಎಲ್ಲಿ ರೈಟ್ ಕ್ಲಿಕ್ ಮಾಡಿದೆ? ಈ ಪರ್ಪಲ್ ಫ್ಲವರ್ ಅನ್ನುವಂತಹ ಫೋಟೋ, ನಾನು ಯಾವ ಫೋಟೋವನ್ನು ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡಿಗೆ ಹಾಕಬೇಕೋ ಆ ಫೋಟೋ ಮೇಲೆ ರೈಟ್ ಕ್ಲಿಕ್ ಮಾಡಿದೆ. ಮಾಡಿದಾಗ ಈ ಎಲ್ಲ ಆಪ್ಷನ್ಗಳು ಬಂತಲ್ಲ, ಇಲ್ಲಿ ನಾನು ಸೆಟ್ ಆಸ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿದಾಗ ಆ ಒಂದು ಹೂ ಬರ್ತದೆ. ಸರಿನಾ? ಸೊ ಇದು ಸುಲಭ. ಇನ್ನು ಇದು ಬೇಡ, ನನಗೆ ಪುನಃ ಕಪ್ಪು ಬಣ್ಣನೇ ಬೇಕು. ಪುನಃ ಪರ್ಸನಲೈಸಿಗೆ ಹೋಗ್ತೇನೆ, ಬ್ಯಾಕ್ಗ್ರೌಂಡಿಗೆ ಹೋಗ್ತೇನೆ. ಇಲ್ಲಿ ಸಾಲಿಡ್ ಕಲರ್ ಅಂತ ಆಯ್ಕೆ ಮಾಡ್ತೇನೆ. ಕಪ್ಪು ಬಣ್ಣದ ಮೇಲೆ ಕ್ಲಿಕ್ ಮಾಡ್ತೇನೆ. ಆಮೇಲೆ ಇಲ್ಲಿ ಕ್ಲೋಸ್ ಮಾಡ್ತೇನೆ. ಸೊ ನನಗೀಗ ಪುನಃ ಕಪ್ಪು ಬ್ಯಾಕ್ಗ್ರೌಂಡ್ ಸಿಕ್ತು. ಸರಿನಾ? ಈಗ ಇವೆರಡನ್ನು ಡಿಲೀಟ್ ಮಾಡ್ತೇನೆ. ನಾನೇನು ಮಾಡಿದೆ? ಕ್ಲಿಕ್ ಮಾಡಿ ಮೌಸನ್ನು ಮೂವ್ ಮಾಡಿ, ಅಂದರೆ ಚಲಿಸಿ ಇವುಗಳನ್ನು ಆಯ್ಕೆ ಮಾಡಿದೆ. ಈಗ ಇವುಗಳನ್ನು ಒತ್ತಿಟ್ಟುಕೊಂಡು ಎಳ್ಕೊಂಡು ಹೋಗಿ ಈ ರೀಸೈಕಲ್ ಬಿನ್ ಮೇಲೆ ಬಿಡ್ತೇನೆ. ಆವಾಗ ಆ ಎರಡು ಫೈಲ್ಗಳು ಹೋಗ್ತವೆ, ಡಿಲೀಟ್ ಆಗ್ತವೆ. ಈ ಫೈಲ್ಸ್ ಫೋಲ್ಡರ್ ಕೂಡ ನನಗೆ ಬೇಡ, ಅದಕ್ಕೆ ಇದರ ಮೇಲೆ ಕ್ಲಿಕ್ ಮಾಡಿ ಒತ್ತಿ ಇಟ್ಕೊಂಡೆ ಇದನ್ನು ಎಳೆದುಕೊಂಡು ಹೋಗಿ ರೀಸೈಕಲ್ ಬಿನ್ ಮೇಲೆ ಬಿಟ್ಟರೆ ಆ ಫೈಲ್ ಡಿಲೀಟ್ ಆಗ್ತದೆ. ಈಗ ರೀಸೈಕಲ್ ಬಿನ್ನಿಂದ ಕೂಡ ನಾನು ತೆಗಿಬೇಕು ಅಂತಾದರೆ ಇಲ್ಲಿಯೇ ರೈಟ್ ಕ್ಲಿಕ್ ಮಾಡಿ ಎಂಟಿ ರೀಸೈಕಲ್ ಬಿನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ಎಸ್ ಕೊಡ್ತೇನೆ, ಎಲ್ಲ ಹೋಗ್ತದೆ. ಸರಿನಾ? ಇನ್ನು ನಾವು ಅಥವಾ ನೀವು ನಿಮ್ಮ ಸಿಸ್ಟಮ್ನಲ್ಲಿ, ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿದಂತಹ ಸಾಫ್ಟ್ವೇರ್ಗಳು ಯಾವುದೆಲ್ಲ ಅಂತ ನೋಡಬೇಕು ಅಂತಾದರೆ ಕಂಟ್ರೋಲ್ ಪ್ಯಾನಲಿಗೆ ಹೋಗಬೇಕು. ಆಯಿತಾ? ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕಂಟ್ರೋಲ್
ಅಂತ ಟೈಪ್ ಮಾಡಿದರೆ ಕಂಟ್ರೋಲ್ ಪ್ಯಾನಲ್ ಅಂತ ಬರ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ. ಇಲ್ಲಿ ಪ್ರೋಗ್ರಾಮ್ಸ್ನಲ್ಲಿ ಅನ್ಇನ್ಸ್ಟಾಲ್ ಅ ಪ್ರೋಗ್ರಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೆಲ್ಲ ಸಾಫ್ಟ್ವೇರ್ಗಳು ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿವೆ ಅನ್ನೋದನ್ನು ತೋರಿಸ್ತದೆ. ಇಷ್ಟೆಲ್ಲ ಇದೆ ಈಗ ನನ್ನ ಕಂಪ್ಯೂಟರ್ನಲ್ಲಿ, ಹಾಗೂ ನೀವು ನೋಡ್ಬೋದು. ಈಗ ಯಾವುದಾದ್ರೂ ಸಾಫ್ಟ್ವೇರನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅಂತಾದರೆ, ಅಂದರೆ ನಿಮ್ಮ ಕಂಪ್ಯೂಟರ್ನಿಂದ ತೆಗೆಯಬೇಕು ಅಂತಾದರೆ ಅದರ ಮೇಲೆ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಒತ್ತಿದ್ರೆ ಆಯಿತು. ಉದಾಹರಣೆಗೆ ಈ ಒಂದು ಸಾಫ್ಟ್ವೇರ್ ನನಗೆ ಬೇಡ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅನ್ಇನ್ಸ್ಟಾಲ್ ಆಪ್ಷನ್ ಕಾಣಲಿಕ್ಕೆ ಸಿಗ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ. ಸಾಫ್ಟ್ವೇರ್ನ ಪ್ರಕಾರ ಇದು ಬದಲಾಗ್ತದೆ. ಇಲ್ಲಿ ನಾನು ಅನ್ಇನ್ಸ್ಟಾಲ್ ಕೊಟ್ಟಾಗ ಈ ಲಿಸ್ಟ್ನಿಂದ ಆ ಒಂದು ಸಾಫ್ಟ್ವೇರ್ ಹೋಗ್ತದೆ. ಸರಿನಾ? ಸೊ ನಿಮಗೆ ಬೇಡದೇ ಇರುವಂತಹ ಸಾಫ್ಟ್ವೇರ್ಗಳನ್ನು ಇಲ್ಲಿಂದ ತೆಗಿಬೋದು. ಆಯಿತಾ? ಇನ್ನು ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಿ. ಕೆಲಸ ಮಾಡ್ತಾ ಇರುವಾಗ ಯಾವುದೋ ಒಂದು ಸಾಫ್ಟ್ವೇರ್ ಹ್ಯಾಂಗ್ ಆಗ್ತದೆ. ಹ್ಯಾಂಗ್ ಅಂದರೆ ಏನು? ಹ್ಯಾಂಗ್ ಅಂದರೆ ನೀವು ಏನು ಕ್ಲಿಕ್ ಮಾಡ್ತೀರೋ ಆ ಕ್ಲಿಕ್ಕಿಗೆ ಅದು ಸರಿಯಾಗಿ ರಿಪ್ಲೈ ಮಾಡ್ತಾ ಇರೋದಿಲ್ಲ ಅಥವಾ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ. ನೀವೇನೋ ಕ್ಲಿಕ್ ಮಾಡ್ತೀರಿ, ಆ ಕ್ಲಿಕ್ ಮಾಡಿದಾಗ ಏನಾಗಬೇಕು ಅದು ಆಗ್ತಾ ಇರೋದಿಲ್ಲ. ಅಂದರೆ ಸಾಫ್ಟ್ವೇರ್ ಫ್ರೀಸ್ ಆಗ್ತದೆ. ಆಯಿತಾ? ಹೀಗಿದ್ದಾಗ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೂ ಕ್ಲೋಸ್ ಆಗ್ತಾ ಇರೋದಿಲ್ಲ. ಮಿನಿಮೈಸ್ ಮೇಲೆ ಕ್ಲಿಕ್ ಮಾಡಿದರೂ ಮಿನಿಮೈಸ್ ಆಗ್ತಾ ಇರುವುದಿಲ್ಲ ಸಾಫ್ಟ್ವೇರ್. ಯಾವುದೇ ಬಟನ್ ನೀವು ಕ್ಲಿಕ್ ಮಾಡಿದರೂ, ಯಾವುದೇ ಆಪ್ಷನ್ ನೀವು ಕ್ಲಿಕ್ ಮಾಡಿದರೂ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಅಂಥ ಸಮಯದಲ್ಲಿ ನೀವು ಸಾಫ್ಟ್ವೇರನ್ನು ಕ್ಲೋಸ್ ಮಾಡಬೇಕು ಅಂತಾದರೆ ಟಾಸ್ಕ್ ಮ್ಯಾನೇಜರಿಗೆ ಹೋಗಿ ಕ್ಲೋಸ್ ಮಾಡಬಹುದು. ಟಾಸ್ಕ್ ಮ್ಯಾನೇಜರಿಗೆ ಹೋಗೋದು ಹೇಗೆ ಅಂದರೆ, ಟಾಸ್ಕ್ ಬಾರ್ ಇದೆಯಲ್ವಾ, ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನೀವು ರೈಟ್ ಕ್ಲಿಕ್ ಮಾಡಿದಾಗ ಟಾಸ್ಕ್ ಮ್ಯಾನೇಜರ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೆಲ್ಲ ಸಾಫ್ಟ್ವೇರ್ ಈಗ ನಡೀತಾ ಇದೆ ಅದನ್ನು ಇಲ್ಲಿ ತೋರಿಸ್ತದೆ. ಅದು ಇಲ್ಲಿ ಕಾಣ್ತದೆ. ಆಯಿತಾ? ಈಗ ನನಗೆ ತೊಂದರೆ ಕೊಡ್ತಾ ಇರುವಂತಹ ಸಾಫ್ಟ್ವೇರ್ ಯಾವುದನ್ನು ನಾನು ಕ್ಲೋಸ್ ಬಟನ್ ಒತ್ತಿಯೂ ಕ್ಲೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ? ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಇದು ನನಗೆ ತೊಂದರೆ ಕೊಡ್ತಾ ಇದೆ ಅಲ್ವಾ? ಹಾಗಾಗಿ ಇದರ ಮೇಲೆ ನಾನು ಕ್ಲಿಕ್ ಮಾಡಿ ಇಲ್ಲಿ ಎಂಡ್ ಟಾಸ್ಕ್ ಕೊಡ್ತೇನೆ. ಹೀಗೆ ಕ್ಲಿಕ್ ಮಾಡಿದಾಗ, ಎಂಡ್ ಟಾಸ್ಕ್ ಮಾಡಿದಾಗ ಏನೇ ಹ್ಯಾಂಗ್ ಆಗಿದ್ದರೂ ಕೂಡ ಆ ಸಾಫ್ಟ್ವೇರನ್ನು ಬಲಾತ್ಕಾರವಾಗಿ ಈ ಟಾಸ್ಕ್ ಮ್ಯಾನೇಜರ್ ಕ್ಲೋಸ್ ಮಾಡ್ತದೆ. ಸೊ ಈಗ ನಾನು ಒತ್ತಿದಾಗ ಅದು ಹೋಗ್ತದೆ. ನೋಡಿ, ಹೋಯಿತು. ಸರಿ ಅಲ್ವಾ? ಪುನಃ ಕ್ಲೋಸ್ ಮಾಡ್ತೇನೆ, ಪವರ್ ಪಾಯಿಂಟ್ ಓಪನ್ ಮಾಡ್ತೇನೆ, ಇಲ್ಲಿ ಟಾಸ್ಕ್ ಮ್ಯಾನೇಜರಿಗೆ ಹೋಗ್ತೇನೆ, ಹೋಗಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಟಾಸ್ಕ್ ಒತ್ತಬಹುದು, ಅಥವಾ ಇಲ್ಲಿಯೇ ರೈಟ್ ಕ್ಲಿಕ್ ಮಾಡಿ ಎಂಡ್ ಟಾಸ್ಕ್ ಕೊಡಬಹುದು. ಸರಿನಾ? ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋಗಿಷ್ಟು ಸಾಕು. ಹೇಳ್ಕೊಟ್ಟಿದ್ದನ್ನೆಲ್ಲ ಈಗ ಒಮ್ಮೆ ನೀವು ಅಭ್ಯಾಸ ಮಾಡಿ. ಸರಿನಾ?